ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕಕ್ಕೆ ಸಂಬಂಧಿಸಿದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನನ್ನ SITಯಲ್ಲಿರ್ತಕ್ಕಂಥ ಹೊಸ ಕಚೇರಿಗೆ ಒಬ್ಬರು ಕಸ್ಟಮರ್ ಬಂದಿದ್ದರು. ಅವರ ಪತ್ನಿ ಮತ್ತು ಅವರ ಸ್ನೇಹಿತೆಯರು ಬಂದು ಇವರ ಯಜಮಾನರದು ಜಾತಕದ ವಿಮರ್ಶೆ ಬಗ್ಗೆ ತಿಳ್ಕೊಂಡು ಹೋಗ್ತಾರೆ. ಅನಂತರ ಒಂದು ಅರ್ಧ ಗಂಟೆಯಲ್ಲಿ ಅವರ ಯಜಮಾನರ ಜೊತೆ ನನ್ನ ಕಚೇರಿಗೆ ಬರ್ತಾರೆ. ಜಾತಕದ ಪುಸ್ತಕವನ್ನು ಸಹ ತಂದಿರ್ತಾರೆ. ಆ ಪುಸ್ತಕದಲ್ಲಿ ಜನ್ಮ ದಿನಾಂಕ 8/1/1981 12:35 ರಾತ್ರಿ ಅಂತೇಳಿ ಬರೆದಿದ್ದಾರೆ. ಅಂದರೆ ಅದು ಬೆಳಕಿಗೆ ಬರ್ತದೆ. ಇಲ್ಲಿ ಇವರ ಜಾತಕವನ್ನು ಕುಂಡಲಿ ತೆಗೆದು ನೋಡಿದಾಗ ಕನ್ಯಾ ಲಗ್ನ, ಶನಿ ಮತ್ತು ಗುರು ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ. ಧನುಸ್ಸು ರಾಶಿಯಲ್ಲಿ ರವಿ, ಬುಧ, ಶುಕ್ರ ಸ್ಥಿತರಾಗಿದ್ದಾರೆ. ಮಕರ ರಾಶಿಯಲ್ಲಿ ಚಂದ್ರ, ಕುಜ ಮತ್ತು ಕೇತು ಸ್ಥಿತರಾಗಿದ್ದಾರೆ. ಕಟಕ ರಾಶಿಯಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ. ಈ ಜಾತಕರಿಗೆ ಪ್ರಾರಂಭದಲ್ಲಿ ಕೆಲವರು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅಂತ ಹೇಳಿದರೆ, ಇನ್ನು ಕೆಲವರು ಧನಿಷ್ಠ ನಕ್ಷತ್ರ ಕುಂಭ ರಾಶಿ ಅಂತೇಳಿ ತಿಳಿಸಿದ್ದಾರೆ. ಇವರ ಜನ್ಮ ದಿನಾಂಕವನ್ನು ಪರಿಶೀಲನೆ ಮಾಡಿದಾಗ ಇವ್ರದ್ದು ಮಕರ ರಾಶಿ ಶ್ರವಣ ನಕ್ಷತ್ರಕ್ಕೆ ಹೆಸರು ಬರ್ತದೆ. ಶ್ರವಣ ನಕ್ಷತ್ರದ ಹೆಸರನ್ನು ಈ ಜಾತಕರಿಗೆ ಇಟ್ಟೇ ಇಲ್ಲ. ಅಂದರೆ ಉತ್ತರಾಷಾಢ ನಕ್ಷತ್ರದ ಹೆಸರನ್ನು ಇಟ್ಟು ಈಗಲೂ ಸಹ ಕರೀತಾ ಇದ್ದಾರೆ. ಇನ್ನು ಜಾತಕದ ಪ್ರಾರಂಭದಲ್ಲಿ ಶನಿ ಮತ್ತು ಗುರು ಭಗವಾನರು ಲಗ್ನದಲ್ಲಿ ಸ್ಥಿತರಾಗಿರೋದ್ರಿಂದ ಶನಿ ಭಗವಾನರಿಗೆ ತುಲಾಭಾರ ಸೇವೆಯನ್ನು ಕೊಡಬೇಕಿತ್ತು. ಈ ಬಗ್ಗೆ ಯಾರೂ ಮಾಹಿತಿಯನ್ನು ತಿಳಿಸಿಲ್ಲ. ಇವರ ಜಾತಕ ಕಾಲಸರ್ಪ ದೋಷದಲ್ಲಿದೆ. ರಾಹು ಕೇತು ಮಧ್ಯೆ ಎಲ್ಲ ಗ್ರಹಗಳಿರೋದ್ರಿಂದ ಕಾಲಸರ್ಪ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ತಿಳಿಸ್ಬೇಕಿತ್ತು. ಅದನ್ನು ಸಹ ತಿಳಿಸಿಲ್ಲ. ಹಾಗೆ ಪಂಚಮಾರಿಷ್ಟ ದೋಷ ಇತ್ತು. ಆ ಬಗ್ಗೆಯೂ ಈ ಜಾತಕರಿಗೆ ಮಾಹಿತಿ ಸಿಕ್ಕಿಲ್ಲ. ಜಾತಕದ ಪುಸ್ತಕವನ್ನು ಬರೆಸಿದ್ದಾರೆ ಬೇರೆ ಕಡೆ, ಅಲ್ಲೂ ಸಹ ಬರೆದುಕೊಟ್ಟಂಥವರು ಏನೂ ಮಾಹಿತಿಗಳನ್ನು ಇವರಿಗೆ ತಿಳಿಸಿಲ್ಲ. ಜಾತಕ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ, ಹೋಗಿ ಅಂತೇಳಿ ತಿಳಿಸಿದ್ದಾರೆ. ಇವರು ನನ್ನ ಕಚೇರಿಗೆ ಎಲ್ಲ ಒಂದು ಕಡೆ ಸೈಟ್ ನೋಡ್ತಾ ಇದ್ದೀವಿ, ಇನ್ಸ್ಟಾಲ್ಮೆಂಟಲ್ಲಿ ತಗೋಬೋದಾ ಅಂತೇಳಿ ಕೇಳಲಿಕ್ಕೆ ಬಂದಿದ್ದರು. ಅನಂತರ ಇವರ ಯಜಮಾನರ ಜೊತೆ ಬಂದಾಗ ಆ ಜಾತಕವನ್ನು ಹಾಕಿ ಪರಿಶೀಲನೆ ಮಾಡಿದಾಗ ಶ್ರವಣ ನಕ್ಷತ್ರ ದೇವಗಣಕ್ಕೆ ಬರ್ತದೆ. ಇಲ್ಲಿ ಆಚೀಚೆ ಮಾಡಿ ಉತ್ತರಾಷಾಢ ನಕ್ಷತ್ರದ ಹೆಸರನ್ನು ಇಟ್ಟಿದ್ದಾರೆ. ಇವರು ಎಲ್ಲೇ ಹೋಗಿ ಏನೇ ಪರಿಹಾರಗಳನ್ನು ಮಾಡ್ಕೊತ ಹೋದರೂ ಸಹ ಸರಿಯಾದ ರೀತಿ ಪರಿಹಾರಗಳನ್ನು ಪಡ್ಕೊಳ್ಳಿಕ್ಕಾಗ್ತಾಯಿಲ್ಲ. ಇನ್ನು ಲಗ್ನದಲ್ಲೇ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿ ಭಗವಾನರು ಲಗ್ನದಲ್ಲೇ ಸ್ಥಿತರಾಗಿರೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಶಾಂತಿ ಮತ್ತು ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು. ಅದನ್ನು ಸಹ ಮಾಡಿಕೊಳ್ಳಿಕ್ಕಾಗಿಲ್ಲ. ಈಗ ನನ್ನ ಕಚೇರಿಯಲ್ಲಿ ಜಾತಕದ ವಿಶ್ಲೇಷಣೆಯಲ್ಲಿ ನೋಡಿದಾಗ ಇವರು ಕರ್ಮ ಕಳ್ಕೊಂತಲೇ ಇರೋದಕ್ಕೆ ಇವರ ಮಕ್ಕಳಿಗೂ ಸಹ ಶನಿ ದೋಷ ಮತ್ತು ಸರ್ಪದೋಷ ಆ್ಯಡ್ ಆಗಿರೋದು ಕಂಡು ಬಂತು. ಈ ಜಾತಕದ ವಿಶ್ಲೇಷಣೆಯಲ್ಲಿ ಇವರು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟೆಷ್ಟು ಆಸೆ ಅಭಿಲಾಷೆಗಳನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಬೇರೆಯವ್ರ ಹತ್ರ ಕೆಲಸ ಮಾಡಿದರೂ ಸರಿಯಾಗಿ ಸಂಬಳ ಸಿಗಲ್ಲ. ಇವರು ಸ್ವಂತ ಮಾಡಲಿಕ್ಕೆ ಹೋದರೂ ಅಭಿವೃದ್ಧಿ ಆಗ್ತಾಯಿಲ್ಲ. ಈ ಕಾರಣದಿಂದ ಈ ಜಾತಕರಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಹೇಳಿದ್ದೇನೆ. ಪ್ರತಿ ಶನಿವಾರ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ.
ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಳುಬತ್ತಿಯ ದೀಪವನ್ನು ಹಚ್ಚಿ ಪೂಜೆ ಮಾಡಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯ ಆದರೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಒಳ್ಳೆಯದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು, ತುಂಬ ಒಳ್ಳೆಯದು. ಇವರು ಶನಿವಾರ ಕಪ್ಪು ನೀಲಿ ಬಟ್ಟೆ ಹಾಕಬಾರ್ದು, ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು. ಹಾಗೆ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ ಅಥವಾ ಅಯ್ಯಪ್ಪ ಸ್ವಾಮಿ ದೇವಾಲಯಗಳಲ್ಲಿ ಶನಿವಾರಗಳಂದು ಪೂಜೆ ಕೊಡೋದು ಬಹಳ ಒಳ್ಳೆಯದು. ಈಗ ಈ ಜಾತಕರಿಗೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಕೊಟ್ಕೊಂಡು ಕರ್ಮ ಕಳ್ಕೊಳ್ಳಿಕ್ಕೆ ತಿಳಿಸಿದ್ದೇನೆ. ಇದುವರೆಗೂ ಇವ್ರು ಯಾರಿಗೆಲ್ಲ ಒಳ್ಳೇದು ಮಾಡಿದ್ರು ಯಾರೂ ಸಹ ಇವ್ರನ್ನ ತಿರುಗಿ ನೋಡ್ತಾ ಇಲ್ಲ, ಇವ್ರಿಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಹಾಗಾಗಿ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೀನಿ. ಇಲ್ಲಿ 2-3 ಪುರೋಹಿತರು ನೋಡಿಯೂ ಸಹ ಇವರಿಗೆ ಸೂಕ್ತ ಹೆಸರನ್ನು ಸೂಚಿಸೋದ್ರಲ್ಲಿ ವಿಫಲವಾಗಿ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.